ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಖಾಲಿ ಹೊಟ್ಟೆಯಲ್ಲಿ ಏನನ್ನು ತಿನ್ನುವುದರಿಂದ ತೂಕ ಇನ್ನಷ್ಟು ಹೆಚ್ಚುತ್ತದೆ? ಆಪ್ಷನ್ ಸಿ ಹಣ್ಣಿನ ಜ್ಯೂಸ್, ಬಿ ಕಾಫಿ ಟೀ, ಸಿ ಹಾಲು, ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಆಪ್ಷನ್ ಬಿ ಟೀ, ಕಾಫಿ. ಖಾಲಿ ಹೊಟ್ಟೆಯಲ್ಲಿ ಟೀ ಮತ್ತು ಕಾಫಿಯನ್ನು ಸೇವಿಸುವುದು ಅನಾರೋಗ್ಯಕರ. ಅದು ಅಲ್ಲದೆ ಇದು ತೂಕ ಇಳಿಸುವ ಪ್ರಯಾಣಕ್ಕೂ ಹಾನಿ ಉಂಟು ಮಾಡುತ್ತದೆ. ನೀವು ತೂಕ ಇಳಿಸುವ ಪ್ರಯತ್ನದಲ್ಲಿದ್ದರೆ ಖಾಲಿ ಹೊಟ್ಟೆಯಲ್ಲಿ ಟೀ ಮತ್ತು ಕಾಫಿಯನ್ನು ಸೇವನೆ ಮಾಡುವುದರಿಂದ ತೂಕ ಹೆಚ್ಚುತ್ತದೆ. ಚಹಾ ಅಥವಾ ಕಾಫಿಯನ್ನು ಸೇವನೆ ಮಾಡುವುದರಿಂದ ಭವಿಷ್ಯದಲ್ಲಿ ಮಧುಮೇಹ ಮತ್ತು ಹೈಪೋಥೈರಾಯಿಡಿಸಂ ಸೇರಿ ಹಲವು ಗಂಭೀರ ಸಮಸ್ಯೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ. ಗರ್ಭ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ? ಆಪ್ಷನ್ ಸಿ ಕೇರಳ, ಬಿ ಮಹಾರಾಷ್ಟ್ರ, ಸಿ ಒರಿಸ್ಸಾ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್. ಗರ್ಭ ಗುಜರಾತ್ ರಾಜ್ಯದ ಜಾನಪದ ನೃತ್ಯವಾಗಿದೆ. ಮೂರನೇ ಪ್ರಶ್ನೆ. ಯಾವ ಅನಿಲದ ವಾಸನೆಯನ್ನು ತೆಗೆದುಕೊಂಡಾಗ ವ್ಯಕ್ತಿ ನಗಲು ಪ್ರಾರಂಭಿಸುತ್ತಾನೆ? ಆಪ್ಷನ್ ಸಿ ಹೀಲಿಯಂ, ಬಿ ನೈಟ್ರೋಜನ್, ಸಿ ಹೈಡ್ರೋಜನ್, ಡಿ ನೈಟ್ರಸ್ ಆಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ವಾಸನೆ ತೆಗೆದುಕೊಂಡಾಗ ವ್ಯಕ್ತಿ ನಗಲು ಪ್ರಾರಂಭಿಸುತ್ತಾನೆ. ಇದನ್ನು ನಗುವ ಅನಿಲ ಎಂದು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ. ನೀರು ಕುಡಿದ ನಂತರ ಯಾವ ಪ್ರಾಣಿ ಸಾಯುತ್ತದೆ? ಆಪ್ಷನ್ ಸಿ ಕಾಂಗರೂ ಇಲಿ, ಬಿ ಜಿರಾಫೆ, ಸಿ ಆನೆ, ಡಿ ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರೂ ಇಲಿ. ನೀರು ಕುಡಿದರೆ ಕಾಂಗರೂ ಇಲಿ ಸಾಯುತ್ತದೆ. ಐದನೇ ಪ್ರಶ್ನೆ. ಯಾವುದು ಮಹಿಳೆಯರ ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ? ಆಪ್ಷನ್ ಸಿ ಸುವರ್ಣಗೆಡ್ಡೆ, ಬಿ ಹಾಗಲಕಾಯಿ, ಸಿ ಸೀತಾಫಲ, ಡಿ ಸಿಹಿಗೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ಸೀತಾಫಲ. ಸಂಶೋಧನೆಯ ಪ್ರಕಾರ ಸೀತಾಫಲ ಮಹಿಳೆಯರಲ್ಲಿ ಸಾಮಾನ್ಯವಾಗಿರುವ ಸ್ತನ ಕ್ಯಾನ್ಸರ್ಗೆ ಬಹಳ ಪರಿಣಾಮಕಾರಿ ಆಹಾರವಾಗಿದ್ದು, ಸ್ತನ ಕ್ಯಾನ್ಸರ್ನ ಗೆಡ್ಡೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದ ಉದಾಹರಣೆಗಳಿವೆ. ಉಳಿದಂತೆ ಜೀರ್ಣಾಂಗವ್ಯೂಹದ ಕೆಲವು ಕ್ಯಾನ್ಸರ್ಗಳಿಗೂ ಇದು ಅತ್ಯುತ್ತಮ ಹಣ್ಣಾಗಿದೆ. ಆರನೇ ಪ್ರಶ್ನೆ. ಹೆಚ್ಚು ಹೊತ್ತು ಆಹಾರ ಇಲ್ಲದೇ ಇದ್ದರೆ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಆಪ್ಷನ್ ಸಿ ಅಸ್ವಸ್ಥತೆ, ಬಿ ಒತ್ತಡ, ಸಿ ನಿರ್ಜಲೀಕರಣ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಒತ್ತಡ. ಹೆಚ್ಚು ಹೊತ್ತು ಆಹಾರ ಇಲ್ಲದೆ ಇರುವುದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಗಮನಾರ್ಹವಾಗಿ ಕುಸಿಯಲು ಕಾರಣವಾಗಬಹುದು. ದೇಹವು ಕಾರ್ಟಿಜೋಲ್ ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಈ ಕಾರ್ಟಿಜೋಲ್ ಅನ್ನು ಒತ್ತಡದ ಹಾರ್ಮೋನ್ ಎಂದು ಕರೆಯುತ್ತಾರೆ. ಕಾರ್ಟಿಜೋಲ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅದೇ ಸಮಯದಲ್ಲಿ ಅದು ಒತ್ತಡವನ್ನು ಉಂಟು ಮಾಡುತ್ತದೆ. ಇದು ನಿಮಗೆ ಆತಂಕ, ಚಿತ್ತ, ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಏಳನೇ ಪ್ರಶ್ನೆ. ಹಾಲನ್ನು ಯಾವ ಪಾತ್ರೆಯಲ್ಲಿ ಕಾಯಿಸುವುದು ಹಾನಿಕಾರಕ? ಆಪ್ಷನ್ ಸಿ ಕಬ್ಬಿಣ, ಬಿ ಸ್ಟೀಲ್ ಪಾತ್ರೆ, ಸಿ ಬ್ರಾಸ್, ಡಿ ಅಲ್ಯೂಮಿನಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಯೂಮಿನಿಯಂ. ಹಾಲನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಕಾಯಿಸಬಾರದು.
8ನೇ ಪ್ರಶ್ನೆ, ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಿದರೆ ಈ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗುತ್ತದೆ? ಆಪ್ಷನ್ ಎ ಆಲ್ಕೋಹಾಲ್, ಬಿ ಸಂಸ್ಕರಿಸಿದ ಆಹಾರ, ಸಿ ಮಾಂಸಾಹಾರ, ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪೈಲ್ಸ್ ಸಮಸ್ಯೆಗೆ ಮದ್ಯಪಾನ ಸೇವನೆ ಹಾನಿಕಾರವಾಗಿದೆ. ಆಲ್ಕೋಹಾಲ್ ಸೇವನೆ ಜೀರ್ಣಕಾರಿ ಸಮತೋಲನಕ್ಕೆ ಅಡ್ಡಿಪಡಿಸುತ್ತದೆ, ಅಲ್ಲದೆ ಕರುಳಿನ ಮೇಲೆ ನಿರ್ಜಲೀಕರಣದ ಪರಿಣಾಮ ಬೀರುತ್ತದೆ. ಇವುಗಳ ಜೊತೆಗೆ ಸಂಸ್ಕರಿಸಿದ ಧಾನ್ಯಗಳು, ಕಬ್ಬಿಣದ ಪೂರಕಗಳು ಮತ್ತು ಕೆಲವು ಇತರ ಔಷಧಿಗಳು ಕೂಡ ಪೈಲ್ಸ್ ಸಮಸ್ಯೆ ಉಲ್ಬಣವಾಗಲು ಕಾರಣವಾಗುತ್ತವೆ. 10ನೇ ಪ್ರಶ್ನೆ, ದಂಪತಿಗಳು ಯಾವ ವಾರ ಕಪ್ಪು ಬಟ್ಟೆ ಧರಿಸಬಾರದು? ಆಪ್ಷನ್ ಎ ಗುರುವಾರ, ಬಿ ಮಂಗಳವಾರ, ಸಿ ಶುಕ್ರವಾರ, ಡಿ ಬುಧವಾರ. ಸರಿಯಾದ ಉತ್ತರ ಆಪ್ಷನ್ ಎ ಗುರುವಾರ. ದಂಪತಿಗಳು ಗುರುವಾರ ಕಪ್ಪು ಬಟ್ಟೆ ಧರಿಸಬಾರದು. 10ನೇ ಪ್ರಶ್ನೆ, ಯಾವ ಜೀವಿ ಹಾಲಿನಿಂದ ನೀರನ್ನು ಬೇರ್ಪಡಿಸಬಲ್ಲದು? ಆಪ್ಷನ್ ಎ ಗಿಳಿ, ಬಿ ಕೋಗಿಲೆ, ಸಿ ಹಂಸ, ಡಿ ಬಾತುಕೋಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾತುಕೋಳಿ. ಬಾತುಕೋಳಿ ಹಾಲಿನಿಂದ ನೀರನ್ನು ಬೇರ್ಪಡಿಸುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಬ್ರಹ್ಮಗಂಟು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.